ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಮಾರ್ಕೆಟಿಂಗ್ ರಿಸರ್ಚ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ರಿಪೋರ್ಟಿಂಗ್ ಹೇಗೆ ಸಿಗುತ್ತೆ, ಅಥವಾ ಮಾರ್ಕೆಟ್ ರಿಸರ್ಚ್ ನಾವು ಮಾಡಿಸ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ನಾವಿಲ್ಲಿ ನೋಡೋಣ. ಸೊ ಇವತ್ತಿನ ಟೈಮಲ್ಲಿ ಪ್ರಾಡಕ್ಟ್ ನಾವು ಸೆಲೆಕ್ಟ್ ಮಾಡ್ಬೋದು, ಮಾರ್ಕೆಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಅದಾದಮೇಲೆ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ, ಪ್ರೈಸಸ್ ಏನಿದೆ ಏನಿಲ್ಲ, ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ತುಂಬ ವಿಷಯಗಳನ್ನ ನೋಡಬೇಕಾಗತ್ತೆ. ಸೊ ಇವಾಗ ಏನಾಗುತ್ತೆ, ನಮಗೆ ಕೆಲವೊಂದು ವಿಷಯಗಳು ಗೊತ್ತೇ ಇಲ್ಲ. ಸೊ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡೋದು, ತಿಳ್ಕೊಳ್ಳೋದು ಮೇ ಬಿ ಆಗದೇ ಇರೋ ಕೆಲಸ ಇರ್ಬೋದು. ಸೊ ಆ ಥರ ಇದ್ದಾಗ ತೊಂದರೆಗಳು ತುಂಬ ಆಗುತ್ತೆ. ಸೊ ಇವಾಗ ನೀವು ಎಕ್ಸ್ಪೋರ್ಟರ್ ಇದ್ದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಟ್ರೇಡರ್ ಇದ್ದೀರಾ, ಮರ್ಚೆಂಟ್ ಎಕ್ಸ್ಪೋರ್ಟರ್ ಇದ್ದೀರಾ, ನೀವೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ನೀವು ಪ್ರಾಡಕ್ಟ್ ಯಾರೋ ಹತ್ರ ತೊಗೊಳ್ತೀರಾ, ನಿಮ್ಮ ಪ್ರೈಸಿಂಗ್ ಹಾಕ್ಕೊಂಡು, ನಿಮ್ಮ ಮಾರ್ಜಿನ್ ಹಾಕ್ಕೊಂಡು ನೀವು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೀರಾ. ಸೊ ಈ ಥರ ಸಿಚುವೇಶನ್ ಇದ್ದಾಗ ನೀವೇನು ಮಾಡಬೇಕಾಗತ್ತೆ, ಇವಾಗ ಆ್ಯಸ್ ಅ ಮರ್ಚೆಂಟ್ ಟ್ರೇಡರ್, ಆ್ಯಸ್ ಅ ಟ್ರೇಡರ್ ಇದ್ದರೆ ನೀವು ಪ್ರಾಡಕ್ಟ್ಗಳನ್ನ ಬೇಗ ಸ್ವಿಚ್ ಮಾಡ್ಬೋದು. ಸರ್ ಈ ಪ್ರಾಡಕ್ಟ್ ನಡೀತಾ ಇಲ್ಲ, ಓಕೆ ನಾನು ಈ ಪ್ರಾಡಕ್ಟ್ ಮಾಡಿದೆ, ಯಾಕೆ ನಂದೇನು ದುಡ್ಡೇ ಹಾಕಿಲ್ಲಲ್ಲ, ನಂದಿರೋದು ಬರೀ ಒಂದು ವೆಬ್ಸೈಟ್ ಇರ್ಬೋದು, ವೆಬ್ಸೈಟ್ ಕೂಡ ನಾನು ಚೇಂಜ್ ಮಾಡ್ಕೊಳ್ಬೋದು, ಬೇರೆ ಡೀಟೇಲ್ಸ್ಗಳನ್ನೆಲ್ಲ ನಾನು ಪ್ರಾಪರ್ಲಿ ಪ್ಲ್ಯಾನ್ ಮಾಡ್ಬೋದು. ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವುದೇ ಥರದ ಖರ್ಚುಗಳಿಲ್ಲ. ಬಟ್ ಅದೇನೇ ನೀವು ಒಂದು ವೇಳೆ ಫ್ಯಾಕ್ಟ್ರಿ ಹಾಕಿದರೆ ನಿಮ್ಮ ಪ್ರಾಡಕ್ಟ್ ಸ್ವಿಚ್ಚಿಂಗ್ ಹೇಗಾಗತ್ತೆ, ನೀವು ಬಿಸ್ನೆಸ್ಗೆ ಇಮಿಡಿಯೇಟ್ಲಿ ಸ್ವಿಚ್ ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಆಲ್ರೆಡಿ ಮಷಿನರೀಸ್ ಇದೆ, ಆಲ್ರೆಡಿ ದುಡ್ಡು ಹಾಕಿದ್ದೀರಾ, ಜಾಗ ತೊಗೊಂಡಿದ್ದೀರಾ, ಫ್ಯಾಕ್ಟ್ರಿ ಎಲ್ಲ ರೆಡಿ ಆಗಿದೆ. ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಏನೂ ಡಿಮಾಂಡ್ ಇಲ್ಲ ಅಂತ ಏನಾದರೂ ಗೊತ್ತಾದರೆ, ಅಥವಾ ನಿಮ್ಮ ಎಂಡ್ ಆಫ್ ದ ಡೇ ನಮ್ಮ ಇಂಟೆನ್ಷನ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದ್ರ ಬಗ್ಗೆ ತುಂಬ ಇಷ್ಟಪಟ್ಕೊಂಡು ಕೆಲಸ ಮಾಡ್ತೇವೆ, ಸೊ ಅದು ಯಾವುದೂ ಗೊತ್ತಿಲ್ಲದೆ ನಾವು ಏನೋ ದುಡ್ಡಿಗೋ ಅಥವಾ ಏನೋ ಜಾಬ್ ಹೋಗಿದೆ ಅಂತನೋ ಯಾವುದೋ ಒಂದು ರೀಸನಿಗೆ ನಾವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಿಗೆ ಬಂದರೆ, ಸ್ವಲ್ಪ ತಪ್ಪು ಅಭಿಪ್ರಾಯ ಇಟ್ಕೊಂಡು ಬಂದರೆ ನಾರ್ಮಲಿ ಈ ಬಿಸ್ನೆಸ್ಗಳು ಟಫ್ ಆಗುತ್ತೆ. ಸೊ ಇವತ್ತಿನ ಟೈಮಲ್ಲಿ ನಿಮಗೇನಾದರೂ ಒಳ್ಳೆಯ ಪ್ರಾಡಕ್ಟ್ ಇದೆ, ಸರ್ ನಾನು ಈ ಪ್ರಾಡಕ್ಟ್ ಬಗ್ಗೆ ತುಂಬ ಗೊತ್ತು, ನನಗೆ ಈ ಪ್ರಾಡಕ್ಟ್ ಮಾರೋದಿದೆ, ನನಗೆ ಈ ಮಾರ್ಕೆಟ್ಗಳು ಬೇಕು, ನಾವಿದ್ದೇವೆ, ನಾವು ಕನ್ಸಲ್ಟೇಷನ್ ಯಾವುದೇ ಥರದ ಸಪೋರ್ಟ್ ಬೇಕಂದ್ರೆ ನಾವು ಮಾಡ್ತೇವೆ. ಬಟ್ ಏನಂತಂದರೆ ಈ ಪ್ರಾಡಕ್ಟ್ಗಳು ಇವತ್ತಿನ ಟೈಮಲ್ಲಿ ಒಬ್ಬ ಟ್ರೇಡರ್ ಆದರೆ ಸ್ವಿಚ್ ಮಾಡ್ಬೋದು, ಒಬ್ಬ ಮ್ಯಾನುಫ್ಯಾಕ್ಚರ್ ಆದರೆ ಕಷ್ಟ ಆಗುತ್ತೆ. ಆದರೆ ನೀವು ಯಾವುದೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಬಂದರೂ ಕೂಡ ನಾವೇನು ನಿಮಗೆ ಪ್ರಾಡಕ್ಟ್ ಯಾವ ಥರ ಇರುತ್ತೆ, ಪ್ರಾಡಕ್ಟ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬಾಯರ್ಸ್ ಎಲ್ಲಿಂದ ಸಿಗ್ತಾರೆ, ಬಿಸ್ನೆಸ್ ಹೇಗೆ ತರ್ಬೋದು, ಪ್ರತಿಯೊಂದೂ ನಾವು ಹೇಳ್ಬೋದು, ನಾವೇ ಮಾಡಿಕೊಡ್ಬೋದು, ಅಥವಾ ನಿಮ್ಮ ಕಡೆಯಿಂದ ಮಾಡಿಸ್ಬೋದು. ಈ 3 ಆಪ್ಷನ್ಗಳು ಅವೈಲೇಬಲ್ ಇದೆ. ಆದರೆ ಕೆಲವೊಂದು ಸರಿ ಏನಾಗುತ್ತೆ, ನೀವು ಏನೇ ತಿಳ್ಕೊಳ್ದೇ ಈ ಪ್ರಾಡಕ್ಟ್ಗೆ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ತುಂಬ ಥರದ ಹೊಡೆತಗಳು ನಿಮಗೆ ಬಿಸ್ನೆಸ್ಸಲ್ಲಿ ಬೀಳುತ್ತೆ. ಸೊ ಆವಾಗ ನಾಳೆ ಅದರಿಂದ ಮೇಲೆ ಹೇಳ್ಬೋದು, ಇಲ್ಲದೆ ಹೋದರೆ ಅಲ್ಲೇ ಮುಗಿದು ಕಥೆನೂ ಮುಗಿಬೋದು. ಸೊ ಆ ಥರ ಇತ್ತು ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ತುಂಬ ಫೈನಾನ್ಷಿಯಲ್ ಬರ್ಡನ್ಸ್ ಆಗುತ್ತೆ. ಇವಾಗಿನ ಟೈಮಲ್ಲಿ ತುಂಬ ಜನ ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದಾರೆ, ನೀವೇನು ಹೊಸ ಫ್ಯಾಕ್ಟ್ರಿ ಹಾಕೋ ಅವಶ್ಯಕತೆಗಳು ಬೀಳೋ ಅವಶ್ಯಕತೆಗಳು ಇರಲಿಕ್ಕಿಲ್ಲ. ಬಟ್ ಆದರೆ ಏನಾಗುತ್ತೆ, ನೀವು ಒಂದು ಸರಿ ನಿಮ್ಮ ಫ್ಯಾಕ್ಟ್ರಿಗಳು ಅಥವಾ ನಿಮ್ಮ ಪ್ಲಾಂಟ್ಗಳನ್ನ ರೆಡಿ ಮಾಡಿಕೊಂಡು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ, ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದು ಮಾರ್ಕೆಟಿಗೆ ಹೋದಾಗ ಜನಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟಿನ ವ್ಯಾಲ್ಯೂ ಅಥವಾ ನಿಮ್ಮ ಫ್ಯಾಕ್ಟ್ರಿ ವ್ಯಾಲ್ಯೂ ಏನೂ ಇರಲ್ಲ. ಯಾಕೆಂದರೆ ಎಂಡ್ ಆಫ್ ದ ಡೇ ಯಾರು ಏನು ನೋಡ್ತಾರೆ ಅನ್ನೋದಾದರೆ, ಕಂಪ್ನಿ ಎಷ್ಟು ಮಾರಾಟ ಆಗ್ತಾಯಿದೆ, ಎಷ್ಟು ಪ್ರಾಡಕ್ಟ್ ಮಾರ್ಬೋದು ನೀವು, ಅದನ್ನು ಬಿಟ್ಟರೆ ಬೇರೆ ಯಾರೂ ನಿಮಗೆ ಬೇರೆ ಡೀಟೇಲ್ಸ್ಗಳನ್ನ ಕೇಳಲ್ಲ. ನಿಮ್ಮ ಇನ್ವೆಸ್ಟರ್ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಬೆಳವಣಿಗೆ ಇರ್ಬೋದು, ಎಲ್ಲವೂ ಕೂಡ ಸೇಲ್ಸ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ತುಂಬ ಜನಕ್ಕೆ ಅನಿಸುತ್ತೆ, ಸರ್ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಆಟೋಮೆಟಿಕ್ ಮಾರುತ್ತೆ. ಆಟೋಮೆಟಿಕ್ಕಾಗಿ ಏನೂ ಮಾರಲ್ಲ, ಎಲ್ಲ ಹೋಗ್ಬಿಟ್ಟು ಜನಕ್ಕೆ ತಿಳಿಸಿ ಹೇಳಿ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿಸೋ ಅಂಥ ಕೆಪಾಸಿಟಿ ನಿಮಗಿದ್ರೆ ಮಾತ್ರ ಮಾರಾಟ ಆಗುತ್ತೆ. ಒಳ್ಳೆ ಪ್ರಾಡಕ್ಟ್ ಇಟ್ಕೊಂಡು ಮನೇಲಿ ಇಟ್ಕೊಂಡು ಕೂತ್ಕೊಂಡ್ರೆ ಯಾರು ಬಂದು ತೊಗೊಳ್ತಾರೆ, ಯಾರಿಗೆ ಗೊತ್ತಿರುತ್ತೆ? ಅದು ಮಾರ್ಕೆಟಿಗೆ ಹೋಗಬೇಕು, ಜನಕ್ಕೆ ಗೊತ್ತಾಗಬೇಕು, ಟ್ರೈ ಮಾಡಬೇಕು. ನಿಮಗೇನೋ ತುಂಬ ಚೆನ್ನಾಗಿ ಅನಿಸ್ತಾ ಇರ್ಬೋದು ನಿಮ್ಮ ಪ್ರಾಡಕ್ಟು, ಬಟ್ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಆವಾಗ ಆ ಪ್ರಾಡಕ್ಟ್ಗಳ ಡಿಮಾಂಡ್ ಏನಿದೆ, ಅದರ ಮಾರ್ಕೆಟ್ ಏನಿದೆ, ಅಥವಾ ನನಗೆ ಆ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗಬೇಕಾ ಬೇಡವಾ, ಪ್ರತಿಯೊಂದು ಡೌಟ್ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಈ ಥರದ ರಿಪೋರ್ಟ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಕನ್ಸಲ್ಟೇಷನ್ ಆಗಿರ್ಬೋದು ತೊಗೊಂಡು ನೀವು ಮುಂದೆ ಡಿಸೈಡ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲ ಆದರೆ ನೀವೇನು ಮಾಡ್ಬೋದು, ಇಲ್ಲಿ ರಿಪೋರ್ಟಿಗೆ ಹೋಗಿ, ಇಲ್ಲಿ ನೀವು ಇಂಡಸ್ಟ್ರಿ ಮತ್ತು ಮಾರ್ಕೆಟ್ ರಿಪೋರ್ಟ್ಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ ಯಾವುದಿದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಗ್ ತೊಗೊಳ್ತೇನೆ. ಸೊ ಎಗ್ ಮಾರ್ಕೆಟ್ ಹೇಗಿದೆ, ಅಥವಾ ಎಗ್ಗು ನನಗೆ ಮುಂದೆ ಬಿಸ್ನೆಸ್ ಮಾಡ್ಬೋದಾ, ಸೊ ಎಷ್ಟು ಒಳ್ಳೆಯ ದೊಡ್ಡ ಇಂಡಸ್ಟ್ರಿ ಇದೆ, ಎಗ್ ಇಂಡಸ್ಟ್ರಿ ಬಗ್ಗೆ ಪ್ರತಿಯೊಂದು US ಮಾರ್ಕೆಟಲ್ಲಿ ತಿಳ್ಕೊಳ್ಳೋದಾದರೆ, ಇವಾಗ ನನಗೆ ಎಗ್ ಎಕ್ಸ್ಪೋರ್ಟ್ ಮಾಡೋದಿದೆ, ಬಟ್ ಅಲ್ಲಿ US ಅಲ್ಲೂ ಕೂಡ ಏನು ಪೋಲ್ಟ್ರಿ ಏನು ದೊಡ್ಡ ಚಿಕ್ಕ ಇಂಡಸ್ಟ್ರಿ ಏನಿಲ್ಲ, ಅಲ್ಲೂ ಕೂಡ ಎಗ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಅವರಿಂದ ನಮ್ಮ ಎಗ್ಗಳು ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದು ಅರ್ಥ ಹೇಗಾಗುತ್ತೆ, ನೀವು ಈ ರಿಪೋರ್ಟ್ ತೊಗೊಳ್ತೀರಾ, ನಿಮ್ಮ ಕಂಪ್ಯಾರೇಷನ್ ನಿಮ್ಮ ಎಗ್ಗಳ ಜೊತೆಗೆ ಈ ರಿಪೋರ್ಟಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ಕಂಪೇರ್ ಮಾಡ್ತೀರಾ. ಆವಾಗ ಇವ್ರ ಹತ್ರ ಏನಿಲ್ಲ, ನಮ್ಮ ಹತ್ರ ಏನಿದೆ ಅದನ್ನು ಚೆಕ್ ಮಾಡಿಕೊಂಡು ಅದರ USPನ ಡೆವಲಪ್ ಮಾಡಿ ಮುಂದೆ ಅವರ ಮಾರ್ಕೆಟ್ಗೆ ಬಿಡ್ತೀರಾ. ಇವಾಗ ಇಂಡಿಯಾದಲ್ಲಿ ಎನ್ರಿಚ್ ಎಗ್ಸ್ ಬರ್ತಾ ಇದೆ, ಟೇಬಲ್ ಎಗ್ಸ್ ಅಂತೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾವೆ, ತುಂಬ ಥರದ ವಿಷಯಗಳಿದೆ. ಅದೇ ನನಗೆ ಓಕೆ US ಬೇಡ, ಬೇರೆ ಯಾವುದಾದ್ರು ಮಾರ್ಕೆಟ್ ಬೇಕು, ಪ್ರತಿಯೊಂದು ಇಲ್ಲಿದೆ.
ಇದು ಪ್ಲಾಂಟ್ ಬೇಸ್ಡ್ ಡೈರಿ ಅಥವಾ ಎಗ್ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಇದೆ. ಈಗ ನಾವು ವೇಗನ್ ಏನು ಪ್ರಾಡಕ್ಟ್ಸ್ ಹೇಳ್ತೇವೆ, ನಾನು ಕೂಡ ವೇಗನ್. ಸೊ ಯಾವುದೇ ಥರದ ಪ್ಲಾಂಟ್ ಅಥವಾ ಆ್ಯನಿಮಲ್ ಪ್ರಾಡಕ್ಟ್ ಯಾವುದೋ ಕನ್ಸ್ಯೂಮ್ ಮಾಡಲ್ಲ, ಡೈರಿ ಪ್ರಾಡಕ್ಟ್ ಯಾವುದೋ ಕನ್ಸ್ಯೂಮ್ ಮಾಡಲ್ಲ. ಸೊ ಹೀಗಿದ್ದಾಗ ಈ ಪ್ಲಾಂಟ್ ಬೇಸ್ಡ್ ವೇಗನ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂತಿದ್ದರೆ ಅದನ್ನು ಕೂಡ ರಿಪೋರ್ಟ್ಗಳನ್ನ ಚೆಕ್ ಮಾಡಿಕೊಂಡು ಇದರಲ್ಲಿ ಏನು ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಈ ಪ್ರಾಡಕ್ಟ್ ಏನು ನಡೀತಾ ಇದೆ, ಈ ಟ್ರೆಂಡ್ ಏನಿದೆ, ಪ್ರತಿಯೊಂದು ರಿಪೋರ್ಟ್ ಪ್ರೈಸಸ್ ಇಲ್ಲಿದೆ. ಇದೊಂದು 43,000 ಆಗುತ್ತೆ, ಇದೊಂದು 40,000 ಆಗುತ್ತೆ, 25,000 ಆಗುತ್ತೆ, 30,000 ಆಗುತ್ತೆ. ಯಾಕಂದರೆ ಇವತ್ತಿನ ಟೈಮಲ್ಲಿ ರಿಪೋರ್ಟ್ಗಳನ್ನ ಮಾಡೋದು, ರಿಸರ್ಚ್ ಕೊಡೋದು, ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ರೆಡಿ ಮಾಡಿ ನಿಮಗೆ ರಿಪೋರ್ಟ್ಗಳನ್ನ ಕೊಡೋದು ತುಂಬ ಖರ್ಚಿನ ಕೆಲಸ ಇರುತ್ತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮವರೆಗೂ ಮುಟ್ಸೋವರೆಗೂ ಆದ ಕಾಸ್ಟ್ಗಳು ಇಲ್ಲಿರುತ್ತೆ. ಬಟ್ ಆದರೆ ಏನು ನೀವು ಏನಾದರೂ ಬೇರೆ ಆಲ್ಟರ್ನೇಟ್ ಆಪ್ಷನ್ ಇದೆಯಾ? ಇದಕ್ಕೆ ಆಲ್ಟರ್ನೇಟ್ ಆಪ್ಷನ್ ಇದೆ. ನೀವೇನು ಮಾಡ್ಬೋದು, ಇಲ್ಲಿ ಪ್ರೈಸಸ್ ಆ್ಯಂಡ್ ಆ್ಯಕ್ಸಸ್ ಹತ್ರ ಹೋದರೆ ನಿಮಗೆ ಪ್ಯಾಕೇಜಸ್ಗಳಿದೆ. ಈ ಪ್ಯಾಕೇಜ್ಗಳನ್ನ ತೊಗೊಳ್ಬೋದು. ಬಟ್ ಯಾವುದೂ ನಿಮಗೆ ಮಂತ್ಲಿ ಪ್ಯಾಕೇಜ್ ಇಲ್ಲ. ನೀವೇನು ತೊಗೊಂಡ್ರೂ ಕೂಡ ಇಯರ್ಲಿ ಪ್ಯಾಕೇಜು. ಸೊ ಆಲ್ಮೋಸ್ಟ್ ಒಂದು 13-14 ಲಕ್ಷ ನಾವು ಕೊಡ್ತೇವೆ. ಸೊ ನೀವು ಕೂಡ ಅದೇ ಪ್ರೈಸ್ ಬೀಳ್ಬೋದು. ಸ್ವಲ್ಪ ನೆಗೋಷಿಯೇಟ್ ಮಾಡಿದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಟ್ ಅದು ಬಿಟ್ಟರೆ ಮೇಜರ್ ಆ್ಯಕ್ಸಸ್ ಎಲ್ಲ ಇಲ್ಲಿ ಸಿಗುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಡೈಲಿ ರಿಪೋರ್ಟ್ಸ್ಗಳು ಬೇಕಾಗಿತ್ತು, ಸುಮ್ಮನೆ ಏನೋ ನೋಡೋಕ್ಕೆ ಫ್ರೀ ಆಗಿರೋದು ಏನಾದರೂ ಇದೆಯಾ? ಸೊ ಇವತ್ತಿನ ಟೈಮಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ US ಅಲ್ಲಿ ಹೊಡೆತ ಬೀಳ್ತಾ ಇದೆ. ಅವ್ರು ಆಲ್ರೆಡಿ 25% ಇಂಪೋಸ್ ಮಾಡಿದ್ದಾರೆ. ಯಾವ್ಯಾವ ಕಂಟ್ರಿಗಳಿಗೆ ಎಫೆಕ್ಟ್ ಆಗಿದೆ, ಎಷ್ಟೆಷ್ಟು ಬಿಸ್ನೆಸ್ ಇತ್ತು ಅವ್ರದ್ದು, ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಪ್ರತಿ ಒಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಥರ ನೀವು ನೋಡ್ಕೊಳ್ಳೋದಾದರೆ ಈ ವೆಬ್ಸೈಟಲ್ಲಿ ನಿಮಗೆ ಫ್ರೀಯಾಗಿ ಈ ಡೀಟೇಲ್ಸ್ಗಳು ಸಿಗುತ್ತೆ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೋದು. ಮುಂದೆ ಬರೋ ಇಂಡಿಯನ್ ಟೈಮಲ್ಲಿ ಏಪ್ರಿಲ್ 2ಕ್ಕೆ ನಮ್ಮ ಇಂಡಿಯಾದ್ದು ಎಕ್ಸ್ಪೋರ್ಟ್ ಬಗ್ಗೆ ಫೈನಲೈಸ್ ಮಾಡ್ತಾರೆ US ಅವರು. ಸೊ ಅದಾದಮೇಲೆ ಯಾವ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ, ಯಾವ ಇಂಡಸ್ಟ್ರಿ ಎಷ್ಟು ಬೆಳೆಯುತ್ತೆ ಅಥವಾ ಕಡಿಮೆ ಆಗುತ್ತೆ ಆರ್ಡರ್ಸ್ಗಳು, ಅದನ್ನು ಕೂಡ ನಾವು ವೇಟ್ ಮಾಡ್ತಾ ಇದ್ದೇವೆ. ನೀವು ವೇಟ್ ಮಾಡಿ, ಆ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಅದಾದ ಮೇಲೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಟೋಟಲ್ ಟ್ರೇಡ್ ಎಷ್ಟು ಆಗ್ತಾ ಇದೆ, ಇಂಡಿಯಾದಿಂದ ಎಷ್ಟು ಟ್ರೇಡ್ US ಗೆ ಹೋಗ್ತಾ ಇದೆ, ಅಥವಾ US ಇಂದ ಎಷ್ಟು ಇಂಡಿಯಾಗೆ ಬರ್ತಾ ಇದೆ, ಟ್ಯಾರಿಫ್ ಬರ್ಡನ್ ಎಷ್ಟಿದೆ ಇಂಡಿಯಾದವ್ರಿಗೆ, ಟ್ಯಾರಿಫ್ ಬರ್ಡನ್ US ದವ್ರಿಗೆ ಎಷ್ಟಿದೆ, ಅದು ಪ್ರತಿಯೊಂದು ಡೀಟೇಲ್ಸ್ಗಳು ಇಲ್ಲಿ ಮೆನ್ಷನ್ಡ್ ಇರುತ್ತೆ. ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಬಟ್ ಈ ಥರದ ರಿಪೋರ್ಟ್ಗಳನ್ನ ನೀವೇನಾದರೂ ಶೇರ್ ಮಾಡೋದಾದರೆ ಅಥವಾ ನಿಮ್ಮ ವೆಬ್ಸೈಟಲ್ಲಿ ಏನಾದರೂ ಹಾಕ್ಕೊಳ್ಳೋದಾದರೆ ದಯಮಾಡಿ ಈ ಹೆಸರೇನಿದೆ ಕೆಳಗಡೆ ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಬರೀ ಕ್ರಾಪ್ ಮಾಡಿಕೊಂಡು ಇದನ್ನು ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಇದನ್ನು ಅಷ್ಟನ್ನೇ ನಾನು ವೆಬ್ಸೈಟಲ್ಲಿ ಹಾಕ್ತೇನೆ ಅಂದರೆ ಹಾಕಕ್ಕೆ ಬರಲ್ಲ. ಯಾಕಂದರೆ ಇದು ಯಾವುದೇ ಡೀಟೇಲ್ಸ್ಗಳನ್ನ ನೀವು ಕಾಪಿರೈಟ್ ಇರುತ್ತೆ, ಕಾಪಿರೈಟನ್ನು ಬಿಟ್ಟು ನೀವೇನಾದರೂ ಯೂಸ್ ಮಾಡಿದರೆ ಅದರಿಂದ ನಿಮಗೆ ಕಾಪಿರೈಟ್ ನೋಟಿಸ್ ಆದರೂ ಬರ್ಬೋದು, ಅಥವಾ ಅದಕ್ಕೆ ಮತ್ತು ಪೆನಲ್ಟಿ ಫೀಸು ಅದು ಇದು ಕೊಟ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ದಯಮಾಡಿ ಆ ಥರ ಸಿಚುವೇಷನ್ಗೆ ಹೋಗಬೇಡಿ. ಯೂಸ್ ಮಾಡುವಾಗ ಕರೆಕ್ಟ್ಲಿ ಇವ್ರ ಹೆಸರನ್ನು ತೊಗೊಂಡೇ ಯೂಸ್ ಮಾಡಿ, ಏನೂ ತೊಂದರೆ ಆಗಲ್ಲ. ಎಲ್ಲರಿಗೂ ಎಲ್ಲದರ ಬಗ್ಗೆ ಗೊತ್ತಿರುತ್ತೆ, ಬಟ್ ಹೇಗೆ ಯೂಸ್ ಮಾಡೋದು. ನಾನು ತುಂಬ ಜನಕ್ಕೆ ರಿಪೋರ್ಟ್ ಕೇಳಿರ್ತಾರೆ ನಮ್ಮ ಕಂಪ್ನಿಯಲ್ಲಿ. ಸೊ ನಾವು ರಿಪೋರ್ಟ್ ಕಳಿಸ್ಕೊಟ್ಟಿರ್ತೇವೆ. ಆ ರಿಪೋರ್ಟ್ ಸಿಕ್ಕ ಮೇಲೆ ಕೂಡ ನನಗೇನು ಬೆನಿಫಿಟ್ ಆಗಿಲ್ಲ, ನನಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಕೆಲವೊಂದು ಜನಕ್ಕೆ ಕೆಲವೊಂದು ಡೀಟೇಲ್ಸ್ಗಳು ತೊಗೊಂಡ್ರೂ ಕೂಡ ಅರ್ಥ ಆಗದೇ ಇರೋವಂಥ ಜನನೂ ಇರ್ತಾರೆ. ಸೊ ಯಾಕಂದರೆ ಎಲ್ಲರ ಬ್ಯಾಕ್ಗ್ರೌಂಡ್ ಸೇಮ್ ಇರಲ್ಲ. ಈ ರಿಪೋರ್ಟ್ಸ್ಗಳು ನೋಡಿದ್ರೆ ಎಲ್ಲ ನಂಬರ್ಸ್ಗಳಿರುತ್ತೆ. ಆ ಡಿಸಿಷನ್ಗಳನ್ನ ನಂಬರ್ಸ್ ಮೇಲೆ, ಆ ನ್ಯೂಮರಿಕಲ್ಸ್ ಮೇಲೆ, ಅಲ್ಲಿ ಇರೋ ಸೆಂಟೆನ್ಸ್ ಮೇಲೆ ಅರ್ಥ ಮಾಡಿಕೊಂಡು ಮುಂದೆ ಮಾಡಬೇಕಾಗತ್ತೆ. ಅದು ಏನಾದರೂ ಅರ್ಥ ಆಗಲ್ಲ ಅಂದರೆ ಕನ್ಸಲ್ಟೇಷನ್ ತೊಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲದೆ ಹೋದರೆ ಈ ಥರದ ರಿಪೋರ್ಟ್ಸ್ಗಳನ್ನ, ಈ ಥರದ ಡೀಟೇಲ್ಸ್ಗಳನ್ನ ನೀವು ಇಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕ್ಕೆ ರೆಡಿ ಆಗ್ಬೋದು. ಅಥವಾ ಒಂದು ವೇಳೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗಲೂ ಕೂಡ ಇದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಇದು ಒಂದೇ ಅಲ್ಲ, ಇದರ ಪ್ರೀಮಿಯಂ ಸರ್ವಿಸಸ್ಸು ಇದೆ. ಕಸ್ಟಮೈಸ್ಡ್ ರಿಪೋರ್ಟ್ ಬೇಕಂದರೆ ಅದು ಸಿಗುತ್ತೆ, ಬಟ್ ಎಕ್ಸ್ಪೆನ್ಸಿವ್ ಇದೆ. ನಾವು ಬೇರೆ ಥರದ ಆಲ್ಮೋಸ್ಟ್ ಒಂದು 30-35 ಕಂಪ್ನಿಗಳಿದೆ, ಅವ್ರನ್ನೆಲ್ಲರೂ ಯೂಸ್ ಮಾಡ್ತೇವೆ. ಸೊ ಎಲ್ಲ ಯೂಸ್ ಮಾಡ್ಕೊಂಡು ಇವೆಲ್ಲ ಏಜೆನ್ಸಿಗಳ ಹತ್ರ ಲೈಸೆನ್ಸ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ, ರಿಪೋರ್ಟ್ಸ್ ಇರುತ್ತೆ. ಕನ್ಸಲ್ಟೇಷನ್ ಕಂಪ್ನಿ ನಡೆಸೋದೇನು ಅಷ್ಟು ಈಸಿ ಅಲ್ಲ. ಬಟ್ ಸ್ಟಿಲ್ ಓವರಾಲ್ ಎಲ್ಲ ನೋಡಿದ್ರು ಕೂಡ ಇಷ್ಟೆಲ್ಲ ಕ್ಯಾಪಿಟಲ್ ನಾವು ಇನ್ವೆಸ್ಟ್ ಮಾಡಿದ್ದೇವೆ. ನಿಮಗೇನಾದರೂ ಅವಶ್ಯಕತೆಗಳಿದ್ದರೆ ಚೆಕ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಅವಶ್ಯಕತೆಗಳಿದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ತಿಳಿಸ್ಕೊಡ್ತೇವೆ. ಅದಾದಮೇಲೆ ನೀವು ಹೇಗೆ ಪ್ರೊಸೆಸ್ ಮಾಡಬೇಕಂತೀರ ಆ ಥರ ನಾವು ಬೇಕಂದರೆ ಹೆಲ್ಪು ಮಾಡ್ಬೋದು. ನಿಮ್ಮ ಬಿಸ್ನೆಸ್ಗೆ ನಾವು ಯಾವವರೆಗೂ ಹೆಲ್ಪ್ ಮಾಡ್ಬೋದು ಅಂದರೆ, ನೀವು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬಾಯರ್ನ ತೊಗೊಂಡು ಬರೋದು, ಆರ್ಡ್ರನ್ನ ಮಾರೋದು, ನಿಮಗೆ ದುಡ್ಡು ತಂದು ಕೊಡೋದು, ಎಕ್ಸ್ಪೋರ್ಟಿಂದ ಎಲ್ಲ ತಲೆನೋವುಗಳನ್ನ ನೋಡ್ಕೊಳ್ಳೋದು ಎಲ್ಲವೂ ಕೂಡ ನಾವು ಮಾಡ್ಬೋದು. ಸೊ ನಿಮಗೆ ಏನು ಸಪೋರ್ಟ್ ಬೇಕೋ ಅದನ್ನು ಕ್ಲಿಯರಾಗಿ ಹೇಳಿದರೆ ಉಳಿದಿದ್ದು ಎಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಡೀಟೇಲ್ಸ್ಗಳನ್ನ ನೋಡ್ಕೊಳ್ಳಿ. ಫ್ರೀ ಆಗಿರೋ ಡೀಟೇಲ್ಸ್ಗಳನ್ನ ಮೊದಲು ನೋಡಿ, ಯಾಕೆಂದರೆ ಪೇಯ್ಡ್ ಇದ್ದರೆ ಸ್ವಲ್ಪ ದುಡ್ಡು ಕೊಟ್ಟು ಮುಂದೆ ತೊಗೋಬೇಕಾಗತ್ತೆ. ಆಮೇಲೆ ಇದೇನು ನಿಮಗೆ ಪರ್ ಮಂತ್ ಸಿಗಲ್ಲ, ಎಲ್ಲವೂ ಕೂಡ ಪರ್ ಇಯರ್ಲಿ ಕಾಂಟ್ರಾಕ್ಟ್ ಇರುತ್ತೆ. ಸೊ ಹಾಗಾಗಿ ತುಂಬ ದುಡ್ಡು ಹೋಗುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ಯಾವ ಥರದ ರಿಪೋರ್ಟ್ಸ್ಗಳು, ಏನು ಥರದ್ದು ಬಿಸ್ನೆಸ್ಗಳನ್ನ ಮಾಡಬೇಕಂತ, ಅದರ ಮೇಲೆ ನಾವು ಮುಂದೆ ಪ್ಲ್ಯಾನ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಏನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಉತ್ತರ ಕೊಡ್ತೇನೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.